ಪೂಜ್ಯರು ಆಶೀರ್ವಾದ ಹೇಳಿದಪ್ಪರ ಹೆಸರಿಂದಾಗ ಸಿದ್ದರಾಮ ಗೊಗ್ಗ ಈಗೆಲ್ಲ ಚಂದಾಗ್ಯದ ನಿಮ್ಮದು. ನಿಮ್ಮ ಮಗಳ ಹೆಸರು ಸಮೃದ್ಧಿ ಅಂತ ಇಟ್ಟಿ ಅಂತಂದಾಗ ನನ್ನ ಮಗಳ ಹೆಸರು ಸಮೃದ್ಧಿ ಅಂತ ಇಟ್ಟೀನಿ. ನನಗೆಲ್ಲ ರೀತಿಯಿಂದ ಒಳ್ಳೆಯದಾಗಿದೆ. ಅದಕ್ಕೆಲ್ಲ ಭಾಲ್ಕಿ ಹಿರೇಮಠ ಮತ್ತು ಪೂಜ್ಯರ ಆಶೀರ್ವಾದನೇ ಕಾರಣ. ನಮ್ಮ ಇಡೀ ಫ್ಯಾಮಿಲಿ ಒಂದು ಒಳ್ಳೆ ರೀತಿಯಿಂದ ನಾವು ಬದುಕು ನಡೆಸ್ತಾ ಇದೀವಿ ಅಂದ್ರೆ ಅದಕ್ಕೆ ಭಾಲ್ಕಿ ಮಠನೇ ನಮಗೆ ಕಾರಣ ಅಂತೇಳಿ ಈ ಒಂದು ಸಭೆಯಲ್ಲಿ ನನಗೆ ಹೇಳ್ಕೊಳ್ಬೇಕು ಅನಿಸ್ತು. ಹಾಗಾಗಿ ನಾನು ಹೇಳಿದೆ. ಮತ್ತೊಮ್ಮೆ ಈ ಒಂದು ಮದುವೆ 25ನೇ ಒಂದು ಮದುವೆ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ರಿ. ಸೆಟ್ಕಾರ್ ಪರಿವಾರದವರಾಗಿರ್ಬೋದು, ಬಳದಿಂದ, ಆಮೇಲೆ ಬಸವ ಕಲ್ಯಾಣ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಕಾಲೇಜಿಂದ ಭಾಲ್ಕಿ ಮಠದಿಂದ ಎಲ್ಲರೂ ಬಂದಿದ್ದಾರೆ. ನಮ್ಮ ಮೋಹನ್ ರೆಡ್ಡಿ ಸರ್ ಆಡಳಿತಾಧಿಕಾರಿಗಳು ಸರ್ ಅವರು ಬಂದಿದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡಿ. ಇಲ್ಲಿವರೆಗೆ ಬಹಳ ಆತ್ಮೀಯವಾಗಿ ಮತ್ತು ತಮ್ಮ ಬಾಲ್ಯದ ನೆನಪುಗಳನ್ನು ತಮ್ಮ ಎದುರುಗಡೆ ಇಡ್ತಾ ತಮಗೆ ಸ್ವಾಗತವನ್ನು ಕೋರಿರ್ತಕ್ಕಂಥ ನಮ್ಮ ಸಿದ್ದರಾಮ ಗೊಗ್ಗ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಎಲ್ಲರೂ ಪೂಜ್ಯರ ಒಂದು ಆಶೀರ್ವಾದ ಶಕ್ತಿಯಿಂದನೇ ಒಂದು ಗುರುವಿನ ಮೇಲೆ ನಿಷ್ಠೆ ಇಟ್ಟರೆ ಏನಾಗ್ತದೆ ಅನ್ನಲಿಕ್ಕೆ ನಮ್ಮ ಸಿದ್ದರಾಮ ಗೊಗ್ಗ ಅವ್ರ ಪರಿವಾರನೇ ಇದಕ್ಕೆ ಒಂದು ಉದಾಹರಣೆ ಇದೆ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಇವತ್ತು ನೋಡ್ಬೇಕಂದ್ರೆ ಅಣ್ಣ ತಮ್ಮಂದು ಸಂಬಂಧನೂ ಭಾಳ ಹಿಂದಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮ ಗೊಗ್ಗ ಅವರು ಅವ್ರ ಅಕ್ಕವರು ಒಂದು 25ನೇ ಕಲ್ಯಾಣ ಮಹೋತ್ಸವ ಇಷ್ಟೊಂದು ವೈಭವದಿಂದ ಮಾಡಿ ನೋಡಿದ್ರೆ ಅವರು ಅಣ್ಣ ತಮ್ಮ ಒಂದು ಸಂಬಂಧ ಯಾವ ರೀತಿ, ಅಕ್ಕ ತಂಗಿ ಸಂಬಂಧ ಯಾವ ರೀತಿ ಅನ್ಲಿಕ್ಕೆ ಇಂದಿನ ಕಾರ್ಯಕ್ರಮನೇ ಒಂದು ಸಾಕ್ಷಿ ಅಂತ ಹೇಳಿಕ್ಕೆ ಬಹಳ ಖುಷಿಯನ್ನು ಆಗ್ತಾ ಇದೆ. ಇವತ್ತು ಒಂದ್ಸಲ ಮದುವೆ ಮಾಡಿಕೊಟ್ರೆ ಅವ್ಕೊಂಡು ನೋಡ್ಲಿಕ್ಕೆ ನಾವು ತಯಾರಿಲ್ಲ. ಇಂಥವ್ರನ್ನೂ ಕುಟುಂಬಗಳು ಅವ. ಇಂಥ ಮಧ್ಯದಲ್ಲಿ ಈ ಒಂದು ಸಂಭ್ರಮ ನೋಡಿ ಬಹಳ ಒಂದು ಖುಷಿಯನ್ನು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತವನ್ನು ಕೋರಿರ್ತಕ್ಕಂಥ ಗೊಗ್ಗ ಸರ್ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಪರಮ ಪೂಜ್ಯರಿಂದ ಆಶೀರ್ವಚನ ನುಡಿಗಳನ್ನು ಕೇಳೋಣ. ಇಲ್ಲಿ ನನ್ನ ಇನ್ನೊಬ್ಬಳು ಅಕ್ಕ ಇದ್ದಾಳ, ಕವಿತಕ್ಕ ಅಂಥೇಳಿ, ನಮ್ಮ ಬಸವರಾಜ್ ಭೋಜಿ ಅವರು, ಆಮೇಲೆ ಗಂಗಾಂಬಿಕಾ ಶಿವು ಅಂಥೇಳಿ ಅವರು ನಮ್ಮ ಜೊತೆ. ನಾ ಹೇಳ್ದೆ ನಿಮಗೆ, ಅವ್ರು ಎಲ್ಲಿಂದ ಬಂದ್ರಪ್ಪ, ಇಲ್ಲಿ ಈ ರಿಲೇಷನ್ದಾಗ ಇದ್ದಿಲ್ಲ ಅಂಥೇಳಿ. ನಮ್ಮ ಅಕ್ಕ, ನಮ್ಮ ಪಪ್ಪ ತೀರ್ ಹೋದ ನಂತರ ನಮ್ಮ ಅಕ್ಕ ಅಲ್ಲಿ ಆಯ್ಮುತ್ತನ ಮನೆಯಲ್ಲಿ ಹೋಗಿದ್ರು. ಹಾಗಾಗಿ ನಾವು ಭಾಲ್ಕಿ ಮಠಕ್ಕೆ ಬಂದಿದ್ದು ನಮ್ಮ ಜೋತಕ್ಕ, ನಾನು ಮತ್ತು ನಮ್ಮವ್ವ. ಹಾಗಾಗಿ ಅವರು ಆಯ್ಮುತ್ತನ ಮನೆಯಲ್ಲಿ ಅವ್ರು ಬೆಳೆದು ದೊಡ್ಡವರಾದರು.